ಸ್ಥಾನಗಳನ್ನು ತಗೊಂಡ್ಬರ್ತೀವಿ ಅಂತ ರಾಜ್ಯಾಧ್ಯಕ್ಷರಾಗಿದ್ದಾರೆ ಹೈಕಮಾಂಡ್ ಹೇಳಿ ಲೋಕಸಭೆ ಎಲೆಕ್ಷನ್ ಆದ್ಮೇಲೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. 28ರಲ್ಲಿ ಒಂದು ಕಡಿಮೆ ಆದರೂ ಕೂಡ ಮತ್ತೆ ನಾನು ಏನು ಈಗ 28 ತಗೊಂಡ್ಬರ್ತೀವಿ ಅಂತ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ. ವಿಜಯೇಂದ್ರ ಅವರು ಯತ್ನಾಳ್ ಅವರು ಹೇಳ್ತಾರೆ 28 ಅಂತ ಅವ್ರು ಹೇಳಿದ್ದಾರೆ. 27 ಬಂದ್ರು ಅಂದ್ರೆ ಒಂದು ಕಡಿಮೆ ಆದ್ರೂ ರಾಜಸ್ಥಾನದ ಮಾದರಿಯಲ್ಲಾಗುತ್ತೆ ಕರ್ನಾಟಕದಲ್ಲಿ ಅಂತ. ನೋಡಿ, ನಮ್ಮ ಪಾರ್ಟಿಯಲ್ಲಿ ಒಂದು ಶಿಸ್ತು ವ್ಯವಸ್ಥೆಯ ಪ್ರಕಾರ ಪಾರ್ಟಿ ನಡ್ಕೊಂಡು ಹೋಗುತ್ತೆ. ಕಾಣಿಸ್ತಾ ಇಲ್ಲ ಸರ್ ಈ ಆದರೆ ಎಲ್ರಿಗೂ ಅವರವರ ಅಭಿವ್ಯಕ್ತಿ ಸ್ವಾತಂತ್ರ್ಯವೂ ಇರುತ್ತೆ, ಅವರ ವಿಚಾರಗಳನ್ನು ಹೇಳಿರ್ತಾರೆ. ಎಷ್ಟು ಸೀಟ್ ಬರಬೇಕು, ಎಷ್ಟು ಸೀಟು ನಮಗೆ ಬರುತ್ತೆ ಅನ್ನೋದನ್ನ ನಿರ್ಧಾರ ಮಾಡೋದು ನಾನಾಗ್ಲಿ ಪಾರ್ಟಿಯವರಾಗ್ಲಿ ಮತ್ತೊಬ್ರು ಯಾರೂ ಅಲ್ಲ, ನಾಡಿನ ಜನ ನಮಗೆ ವೋಟ್ ಕೊಡುವಂಥದ್ದು. ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ 28ಕ್ಕೆ 28 ಸೀಟ್ ನಮಗೆ ಸಿಗುತ್ತೆ. ನಾನು ರಾಜ್ಯದ ಬೇರೆ ಬೇರೆ ಕಡೆ ಪ್ರವಾಸ ಮಾಡಿದಾಗ ನಾನು ಆಗ್ಲೇ ಹೇಳಿದೆ, ಮೋದಿಯ ಸುನಾಮಿ ಇವತ್ತು ರಾಜ್ಯದಲ್ಲಿದೆ. ಕಳೆದ 15-20 ದಿವಸದಿಂದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗಳು ನಡೀತಾ ಇದೆ. ನಾನು ನಿನ್ನೆ ನನ್ನ ಕ್ಷೇತ್ರದಲ್ಲಿ ಒಂದು ಅತ್ಯಂತ ಕಾಂಗ್ರೆಸ್ನ ಭದ್ರಕೋಟೆ ಅಂತ ಹೇಳಬಲ್ಲಂತ ಒಂದು ಜಾಗದಲ್ಲಿ ನಿನ್ನೆ ಒಂದು ಕಾರ್ಯಕ್ರಮ ಮಾಡಿ ನಾವು ಬಂದಿದ್ವಿ. ಬೀದಿ ಬದಿ ವ್ಯಾಪಾರಿಗಳು ಹೇಳ್ತಾ ಇದ್ರು, ನರೇಂದ್ರ ಮೋದಿಯವರು ನನಗೆ 10,000 ಸಾಲ ಕೊಟ್ಟಿದ್ದಾರೆ ಸ್ವನಿಧಿ ಯೋಜನೆಯಲ್ಲಿ. ಮನೆ ಇದ್ದವರು ಹೇಳಿದ್ರು ನಮಗೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಮನೆ ಬಂದಿದೆ ಅಂತ. ಮನೆಗೆ ನೀರು ಬಂದಿಲ್ದಲೇ ಇದ್ದವ್ರು ಹೇಳಿದ್ರು ನಮಗೆ ಫಸ್ಟ್ ಟೈಮ್ ಮೋದಿಯವರು ಬಂದ ಮೇಲೆ ನಮಗೆ ಪೈಪಲ್ಲಿ ನೀರು ಮನೆಗೆ ಬಂತು ಅಂತ. ಬಡ ಹೆಣ್ಮಕ್ಳು ಹೇಳ್ತಾ ಇದ್ರು ನಮಗೆ ಉಜ್ವಲ ಯೋಜನೆಯಲ್ಲಿ ಫಸ್ಟ್ ಟೈಮ್ ಗ್ಯಾಸ್ ಬಂತು ಅಂತ. ವಿಶ್ವಕರ್ಮ ಯೋಜನೆಯಲ್ಲಿ 1 ಲಕ್ಷ ಲೋನ್ ಬಂತು ಅಂತ ಹೇಳ್ತಾ ಇದ್ದಾರೆ. ಜನ ಇವತ್ತು ನರೇಂದ್ರ ಮೋದಿಯವರ ಸರ್ಕಾರದ ನೇರವಾಗಿ ಫಲಾನುಭವಿಗಳಾಗಿರೋದ್ರಿಂದ ಅವರು ಮೋದಿಯವರಿಗೆ ಸಂಕಲ್ಪ ಕೊಡ್ತಾ ಇರೋದು, ವೋಟ್ ಹಾಕ್ತಾ ಇರುವಂತದ್ದು. 28ಕ್ಕೆ 28 ನಾವು ಗೆಲ್ತೀವಿ, ಕನಿಷ್ಠ ಅಂದ್ರೆ 25 ಅಂತೂ ನಾವು ಗೆದ್ದೇ ಗೆಲ್ತೀವಿ. ಸೋಲೋ ಅಂತ ಎಲೆಕ್ಷನ್ಗೆ ಯಾರು ಬಂದು ಇಲ್ಲಿ ಕಣ ಹಿಂದೇಟ್ ಹಾಕ್ತೀವಿ, ಯಾಕೆ ಮುಂದಕ್ಕೆ ಬರ್ತಾರೆ? ಅದಕ್ಕೆ ನಾವು ಹೇಳ್ತೀವಲ್ಲ, ಹಗ್ಲು ಕಂಡು ಬಾವಿಲಿ ರಾತ್ರಿ ಹೋಗಿ ಬಿದ್ರು ಅಂತ. ಕಾಂಗ್ರೆಸ್ನವ್ರು ಯಾಕೆ ಮಾಡಕ್ ಹೋಗ್ತಾರೆ ಅದನ್ನ? ಅವ್ರಿಗೆ ಗೊತ್ತಿದೆ ಚುನಾವಣೆಯಲ್ಲಿ ಏನಾಗುತ್ತೆ ಅಂತ. ಮೋದಿಯವರ ಪರವಾಗಿ ಯಾವ ರೀತಿ ಜನ ಇದ್ದಾರೆ ಅಂತ ಗೊತ್ತಿದೆ ಅವರಿಗೆ. ಆ ಕಾರಣಕ್ಕೋಸ್ಕರನೇ ಕಾಂಗ್ರೆಸ್ನ ಯಾವ ಸಚಿವರು ಕೂಡ ಚುನಾವಣೆಯಲ್ಲಿ ನಿಲ್ಲಕ್ಕೆ ಮುಂದೆ ಬರ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.